ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಕಳಸಾರೋಹಣ. ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಬರುವ 12ರಿಂದ 15ರವರೆಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ, ಪ್ರಾಣ ಪ್ರತಿಷ್ಠಾಪನೆ ಹಾಗೂ ವಿವಿಧ ಧಾರ್ಮಿಕ ದಿಕ್ಸೂಚಿ ಭಾಷಣ ಕಾರ್ಯಗಳನ್ನು ಬರುವ 12ರಿಂದ 15ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಪ್ರಸಿದ್ಧ ಮಠಾಧೀಶರು, ವಾಗ್ಮಿಗಳು ಹೀಗೆ ಹಲವಾರು ಮುಖಂಡರು ಭಾಗವಹಿಸಲಿದ್ದು, ಕಾರಣ ಕಲಬುರಗಿಯ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಮಂಜುನಾಥ ಜೇವರ್ಗಿ, ಅಡ್ವೊಕೇಟ್ ಕಾಲನಿ, ನಮ್ಮ ವಾಹಿನಿ ಜೊತೆ ಮಾತನಾಡಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಶಿವಕುಮಾರ ಎಸ್ಕೆ ಹಿರೇಮಠ್, ಕಲಬುರಗಿ. ಇದೇ ತಿಂಗಳ 12ನೇ ತಾರೀಕಂದು ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ಪ್ರಾರಂಭ ಮಾಡೋರಿದ್ದೀವಿ. ಅದರ ನಿಮಿತ್ತವಾಗಿ ಶೋಭಾಯಾತ್ರೆಯನ್ನು ಇದೇ ಬ್ಯಾಂಕ್ ಕಾಲನಿಯ ಪಂಚವಟಿ ಹನುಮಾನ ಮಂದಿರದಿಂದ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನ ಅಡ್ವೊಕೇಟ್ ಕಾಲನಿಯವರೆಗೆ ಶೋಭಾಯಾತ್ರೆಯಲ್ಲಿ ಮಹಾಲಕ್ಷ್ಮಿಯ ಮೂರ್ತಿಯನ್ನು ನಾವು ತಂದು ಇಲ್ಲಿ ಸ್ಥಾಪನೆ ಮಾಡೋರಿದ್ದೀವಿ. ಅದಕ್ಕಾಗಿ ಹಾರಕೂಡದ ಶ್ರೀಗಳಾದಂಥ ಶ್ರೀ ಚನ್ನವೀರ ಶಾಸ್ತ್ರಿಗಳು ಗುರುಗಳು ನಮ್ಮ ಜೊತೆಗಿರ್ತಾರೆ. ಅವರು ಅಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ವೇದಿಕೆಯಲ್ಲಿ ತಮ್ಮೆಲ್ಲರಿಗೂ ಆಶೀರ್ವಚನ ಕೊಡೋರಿದ್ದಾರೆ. ದಯವಿಟ್ಟು ತಾವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದೇ ರೀತಿ 13ನೇ ತಾರೀಕು ನಾವು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಅದರಲ್ಲಿ ಪೂಜಾ ಕಾರ್ಯಕ್ರಮಗಳು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1-1:30 ಗಂಟೆವರೆಗೆ ನಡೆಯುತ್ತೆ. ತದನಂತರ ನಾವು ಪ್ರಸಾದದ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕಾಗಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಸಾಯಂಕಾಲ ಯಥಾವತ್ತಾಗಿ 13ನೇ ತಾರೀಕು ಬಡದಾಳದ ಶ್ರೀಗಳು ಹಾಗೂ ಮುತ್ಯಾನ್ ಬಬ್ಲಾದ ಶ್ರೀಗಳು, ನರೋಣದ ಶ್ರೀಗಳಾದಂಥ ಶ್ರೀ ಚನ್ನವೀರ ಶಾಸ್ತ್ರಿಗಳು, ಅದಲ್ಲದೆ ಕೀರ್ಣಗಿಯ ಶ್ರೀ ಚಂದ್ರಗುಂಡ ಶಿವಾಚಾರ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2ನೇ ದಿನದ ಆಶೀರ್ವಚನವನ್ನು ನೀಡಲಿದ್ದಾರೆ. ತಾವೆಲ್ಲರೂ ಮತ್ತೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಆಹ್ವಾನಿಸ್ತೇನೆ. 3ನೇ ದಿನ ಅಂದರೆ 14ನೇ ತಾರೀಕು ಪೂಜೆ ಯಥಾವತ್ತಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಡೆಯುತ್ತೆ, ಮಧ್ಯಾಹ್ನದವರೆಗೆ ನಡೆಯುತ್ತೆ. ಸಾಯಂಕಾಲ ಮತ್ತೆ ವೇದಿಕೆ ಕಾರ್ಯಕ್ರಮ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ನಾವು ಈ ಕಾಲನಿಯ ವಕೀಲರ ಕಾಲನಿಯವರಾಗಿರೋದ್ರಿಂದ 50 ವರ್ಷ ಸೇವೆ ಸಲ್ಲಿಸಿದಂಥ ನ್ಯಾಯಾಧೀಶರಿಗೆ ಸನ್ಮಾನ ಮಾಡುವುದು ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಅಂಥ ಒಂದು 23 ಜನ ಈಗ 50 ವರ್ಷ ಸಂಪೂರ್ಣವಾಗಿ ಸೇವೆ ಸಲ್ಲಿಸಿದಂಥ ನ್ಯಾಯಾಧೀಶರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡೋರಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವಂಥ ಪ್ರತಿಷ್ಠಿತರು ಅಂತಂದರೆ ಎಂ ಬಿ ಬೂದಿಯಾಳ್ ಅನ್ನೋರು ನಿವೃತ್ತ ನ್ಯಾಯಾಧೀಶರಿದ್ದಾರೆ, ಹೈಕೋರ್ಟಿನ ನ್ಯಾಯಾಧೀಶರು. ಅವರು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಅದೇ ರೀತಿಯಾಗಿ ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಬಾಲವಾಗ್ಮಿ ಹರಿಕಾ ಮಂಜುನಾಥ್, ತಾವೆಲ್ಲರೂ ಹೆಸರು ಕೇಳಿದ್ದೀರಿ. ಅವರು ಬಹಳ ಪ್ರತಿಷ್ಠಿತ ನಮ್ಮ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಮಾತನಾಡುವಂಥ ವಾಗ್ಮಿಗಳು. ಅವರು ಬಂದು ಅವತ್ತು 1-1:30 ಗಂಟೆಯವರೆಗೆ ಈ ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ತಮಗೆಲ್ಲರಿಗೂ ತಿಳಿಸಿಕೊಡಲಿದ್ದಾರೆ. ಅದಕ್ಕಾಗಿ ಅವತ್ತಿನ ದಿನ ತಪ್ಪದೇ ತಾವು ಈ ವೇದಿಕೆ ಕಾರ್ಯಕ್ರಮ ಅಂದರೆ ಸಾಯಂಕಾಲ 5 ಗಂಟೆಗೆ ಪ್ರಾರಂಭ ಆಗಿ 8 ಗಂಟೆಯವರೆಗೆ ನಡೆಯುತ್ತೆ. 8-8:15ವರೆಗೆ ತಾವೆಲ್ಲ ಬರಬೇಕು ಅಂಥೇಳಿ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ. 5ನೇ ದಿನ ಅಂದರೆ 15ನೇ ತಾರೀಕು, 4ನೇ ದಿನ 15ನೇ ತಾರೀಕು ಅದು ಕೊನೆಯ ದಿನ. ಆ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ, ಮಹಾಲಕ್ಷ್ಮಿ ಮೂರ್ತಿ ಅಲ್ಲದೆ ಗಣೇಶನ ಮೂರ್ತಿ, ಆಂಜನೇಯ ಮೂರ್ತಿ ಹಾಗೂ ಕನ್ನಡಿಗೆ ಮಲ್ಕಣ್ಣನ ಲಿಂಗ ಕೂಡ ಸ್ಥಾಪನೆ ಮಾಡಿ, ನಾಗರ ಕೂಡ ಸ್ಥಾಪನೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ 15ನೇ ತಾರೀಕು ಕೊಲ್ಲಾಪುರದ ಧರ್ಮದರ್ಶಿಗಳು ಬಂದು ಅನಿಲ ಜೋಶಿ ಅನ್ನೋರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಅವ್ರ ಜೊತೆಗೆ ನಮ್ಮ ಕೀರ್ಣಗಿಯ ಶ್ರೀ ಚಂದ್ರಗುಂಡ ಶಿವಾಚಾರ್ಯರು ಕೂಡ ಸಾನ್ನಿಧ್ಯ ವಹಿಸಿ ಈ ಕಾರ್ಯಕ್ರಮದ ಒಂದು ಮುಖ್ಯ ಸ್ಥಾನವನ್ನು ವಹಿಸಿಕೊಳ್ಳಲಿದ್ದಾರೆ. ಈ 4 ದಿನ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮ ಕೂಡ ತಮಗೆಲ್ಲರಿಗೂ ಬಹಳ
ಉಪಯೋಗವಾಗಿರೋದ್ರಿಂದ ಮತ್ತು ತಾಯಿಯ ಕೃಪೆ ತಮ್ಮ ಮೇಲೆ ಆಗಬೇಕು ಅಂತಂದರೆ ತಾವು ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ತಾಯಿಯ ಆಶೀರ್ವಾದ, ಮಹಾಲಕ್ಷ್ಮಿಯ ಆಶೀರ್ವಾದ ಪಡಿಬೇಕು. ಇವಾಗೆಲ್ಲರೂ ಬರೀ 6 ತಿಂಗಳಲ್ಲಿ ಸಂಪೂರ್ಣ ಮಾಡಿದಂಥ ಈ ಗುಡಿ ನೋಡಿ ಹೇಳ್ತಾ ಇದ್ದಾರೆ, ಕೊಲ್ಲಾಪುರ ಮಹಾಲಕ್ಷ್ಮಿನೇ ಕಲಬುರಗಿಯ ಅಡ್ವೊಕೇಟ್ ಕಾಲನಿಯಲ್ಲಿ ಬಂದು ನೆಲೆಸ್ತಾ ಇದ್ದಾಳೆ ಅಂಥೇಳಿ. ಅದಕ್ಕಾಗಿ ತಾವ್ಯಾರೂ ಈ ಕಾರ್ಯಕ್ರಮವನ್ನು ಮಿಸ್ ಮಾಡಿಕೊಳ್ಬಾರ್ದು. ಪಕ್ಕದಲ್ಲೇ ಈ ಒಂದು ಗುಡಿಯ ಪಕ್ಕದಲ್ಲೇ ಒಂದು ಹಳೆಯ ಬಾವಿ ಇತ್ತು, ಸುಮಾರು 100 ವರ್ಷದ ಬಾವಿ ಇರ್ಬೋದು. ಆ ಬಾವಿಗೆ ನಾವು ಈಗ ಒಂದು ಆಕಾರ ಕೊಟ್ಟು ಅದನ್ನು ಸಣ್ಣದಾಗಿ ಮಾಡಿ ಅದರಲ್ಲಿ ಎಷ್ಟು ನೀರಿದೆ ಅಂತಂದರೆ ಈ ತಾಯಿಯ ಶಕ್ತಿಗೆ ಕಾರಣ ನೀರು ಅಂತ ಹೇಳ್ಬೋದು, ಬಾವಿ ಅಂತ ಹೇಳ್ಬೋದು. ಅದಕ್ಕಾಗಿ ಇದರದೆಲ್ಲದರ ಸದುಪಯೋಗ ತಾವು ಪಡೆದುಕೊಳ್ಬೇಕು ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ನಾನು ಮಂಜುನಾಥ್ ಜೇವರ್ಗಿ, ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೇನೆ. ನಂದು ಕೆಲಸ ಏನೂ ಇಲ್ಲ. ಎಲ್ಲರೂ ಇಲ್ಲಿ ಕಾಲನಿಯಲ್ಲಿರುವಂಥ ಸುಮಾರು 50ರಿಂದ 60 ಜನ ಏನು ಭಕ್ತಾದಿಗಳಿದ್ದಾರೆ, ಸಂಪೂರ್ಣ ಹಗಲ ರಾತ್ರಿ ದುಡಿಯೋದ್ರಿಂದ ಕೇವಲ 6 ತಿಂಗಳಲ್ಲಿ ನಾವು ಈ ಒಂದು ಗುಡಿಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗಿದೆ. ತಮ್ಮೆಲ್ಲರ ಸಹಕಾರಕ್ಕಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರನ್ನು ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸುತ್ತೇನೆ. ಧನ್ಯವಾದಗಳು.